ಉಪಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ನಾಯಕರು ಇದ್ದಕ್ಕಿದ್ದಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜಪ ಮಾಡಲು ಶುರು ಮಾಡಿದ್ದಾರೆ. ಬಿಜೆಪಿ ಹಿಂದುತ್ವ ಕೂಡ ಬಿಜೆಪಿ ಅಜೆಂಡಾಗಳಲ್ಲಿ ಒಂದಾಗಿರುವುದರಿಂದ ಅದನ್ನ ಪ್ರಬಲವಾಗಿ ಪ್ರತಿಪಾದಿಸುವಂತ ನಾಯಕರ ಅನಿವಾರ್ಯತೆ ಬಿಜೆಪಿಗೆ ಎದುರಾದಂತಿದೆ. ಇವತ್ತು ಬಿ ಶ್ರೀರಾಮುಲು ಮಾಧ್ಯಮ ಗೋಷ್ಠಿಯನ್ನ ಮಾಡಿದಾಗ ಸರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರ್ತಾರ ಅನ್ನುವಂಥ ಮಾಧ್ಯಮಗಳ ಪ್ರಶ್ನೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ನಾಯಕರು, ಆದರೆ ಕೆಲ ಕಾರಣಗಳಿಂದ ಅವರು ಉಚ್ಚಾಟನೆಗೊಂಡಿದ್ದಾರೆ. ಹೀಗಾಗಿ ಕೆಲವು ತಾಂತ್ರಿಕ ತೊಂದರೆಗಳಿರುವುದರಿಂದ ಅವರನ್ನ ಹೇಗೆ ಕರೆಸಬೇಕು ಅನ್ನೋದ್ರ ಬಗ್ಗೆ ನಾಯಕರೇ ನಿಶ್ಚಯಿಸಲಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಈ ವಿಚಾರದಲ್ಲಿ ಆಕ್ಷೇಪ ಇಲ್ಲ, ಯತ್ನಾಳ್ ನಮ್ಮ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ನಮಗೆ ಒಳ್ಳೆಯದೇ ಅನ್ನೋ ರೀತಿಯ ಹೇಳಿಕೆಯನ್ನ ಬಿ ಶ್ರೀರಾಮುಲು ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆ ಜೊತೆಗೂ ಕೂಡ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಅದರಲ್ಲೂ ಈಗಿನ ಬಿಜೆಪಿ ಅಭ್ಯರ್ಥಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಆಪ್ತ ವಲಯದಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಗುರುತಿಸಿಕೊಂಡಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರು ಬಾಗಲಕೋಟೆಯ ಪ್ರತಿಷ್ಠಿತ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರು ವೀರಶೈವ ಲಿಂಗಾಯತ ಸಮುದಾಯದಲ್ಲೂ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ ಆ ಕಡೆ BS ಯಡಿಯೂರಪ್ಪ ಅವರಿಗೂ ಚರಂತಿಮಠ ಅವರು ಅತ್ಯಂತ ಆಪ್ತರಾಗಿದ್ದಾರೆ. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಂದಿಗೂ ಅತ್ಯಂತ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ. ಯತ್ನಾಳ್ ಮತ್ತು BS ಯಡಿಯೂರಪ್ಪ ನಡುವೆ ಅಸಮಾಧಾನ ಎದುರಾದಾಗ ಅವರಿಬ್ಬರ ನಡುವೆ ಸಂಧಾನಕಾರರಾಗಿಯೂ ವೀರಣ್ಣ ಚರಂತಿಮಠ ಕೆಲಸ ಮಾಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡ್ತು ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದರೆ ಎರಡೂ ಕಡೆಯವರು ಚರಂತಿಮಠ ಅವ್ರ ಮಾತು ಕೇಳ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಪಕ್ಷದ ವಲಯದಲ್ಲೂ ಇತ್ತು. ಹೀಗಾಗಿ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸೋದಕ್ಕಾಗಿನೂ ಪಕ್ಷ ಕಳಿಸಿತ್ತು ಅನ್ನುವಂಥ ಮಾಹಿತಿ ಗುಟ್ಟಾಗೇನು ಉಳಿದಿಲ್ಲ. ಈಗ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ವೀರಣ್ಣ ಚರಂತಿಮಠ ಅವರ ಅಭ್ಯರ್ಥಿಯಾಗಿರೋದ್ರಿಂದ ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ನೀವು ತೆರಳುತ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಧ್ಯಮಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಳಿದಾಗಲೂ ಸಹ ವೀರಣ್ಣ ಚರಂತಿಮಠ ನನ್ನ ಕಷ್ಟದ ಸಮಯದಲ್ಲೂ ಜೊತೆಗೆ ನಿಂತವರು. ಅನಂತಕುಮಾರ್ ಇದ್ದ ಅವಧಿಯಲ್ಲಿ ಚರಂತಿಮಠ ಅವರಿಗೆ ಟಿಕೆಟ್ ಕೊಡೋದ್ರಲ್ಲೂ ಕೂಡ ನನ್ನ ಪಾತ್ರವು ಪ್ರಮುಖವಾಗಿತ್ತು ಅನ್ನುವಂಥ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಬಾಗಲಕೋಟೆಯಲ್ಲಿ ಉಪಚುನಾವಣೆಗೆ ಚರಂತಿಮಠ ಪರವಾಗಿ ಪ್ರಚಾರಕ್ಕೆ ತೆರಳುತ್ತೀನಿ ಅನ್ನುವಂಥ ಮಾತುಗಳನ್ನ ಯತ್ನಾಳ್ ಹೇಳಿದ್ರು. ಇದೇ ಪ್ರಶ್ನೆಯನ್ನ ಚರಂತಿಮಠ ಅವರ ಮುಂದಿಟ್ಟಾಗ ಅವರು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನ ಚರಂತಿಮಠ ಅವರು ಕೂಡ ಹೇಳಿದ್ರು. ಆಂತರಿಕವಾಗಿ ಹೇಳುವುದಾದ್ರೆ ಯತ್ನಾಳ್ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರುವುದಾದ್ರೆ ಬೇಡ ಅನ್ನುವಂಥ ಮಾತು ಪಕ್ಷದ ನಾಯಕರಿಂದನೂ ಕೂಡ ಬರೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಯತ್ನಾಳ್ ಅವರನ್ನ ದೂರ ಇಟ್ಟು ಚುನಾವಣೆ ಮಾಡೋದಕ್ಕೆ ಹೊರಟ್ರೆ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಆ ಅಭಿಪ್ರಾಯವು ಒಂದು ಪಕ್ಷದ ಕೆಲ ನಾಯಕರಿಂದ ವ್ಯಕ್ತವಾಗಿರೋದ್ರಿಂದ ಯತ್ನಾಳ್ ಬಾಗಲಕೋಟೆಗೆ ಪ್ರಚಾರಕ್ಕಾಗಿ ಆಗಮಿಸಿದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗಲಿದೆ ಅನ್ನುವಂಥ ಅಭಿಪ್ರಾಯ ಇದೆ. ಇದಲ್ಲದೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಚಪ್ಪಲಿ ಮತ್ತು ಕಲ್ಲು ತೂರಾಟ ಪ್ರಕರಣ ನಡೆದಿರೋದ್ರಿಂದ ಆ ಪ್ರಕರಣವನ್ನ ಬಿಜೆಪಿ ಜೀವಂತವಾಗಿ ಇರಿಸಲಿದೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಮೊದಲಿನಿಂದನೂ ಕೇಳ್ಕೊಂಡ್ ಬಂದಿತ್ತು. ಉಪಚುನಾವಣೆಗೆ ಬಿಜೆಪಿ ಅದನ್ನೇ ಅಸ್ತ್ರವಾಗಿ ಬಳಸಲಿದೆ ಅನ್ನುವಂಥ ಮಾತನ್ನು ಅನೇಕರು ಆಡಿದ್ರು. ಆದ್ರೆ ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂಥವ್ರು ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಅನಂತಕುಮಾರ್ ಹೆಗಡೆ, ಬಿಟ್ರೆ ಪ್ರತಾಪ್ ಸಿಂಹ. ಆದ್ರೆ ಪ್ರತಾಪ್ ಸಿಂಹ ಮತ್ತು ಅನಂತಕುಮಾರ್ ಹೆಗಡೆ ಅಷ್ಟಾಗಿ ಬಾಗಲಕೋಟೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿಲ್ಲ. ಅವಿಭಜಿತ ವಿಜಯಪುರ ಜಿಲ್ಲೆ ಇದ್ದಾಗಲೂ ಬಾಗಲಕೋಟೆ ಅದರ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಶಾಸಕ ಯತ್ನಾಳ್ ಅವರಿಗೆ ಮನೆಯಲ್ಲೂ ಬಾಗಲಕೋಟೆಯಲ್ಲಿ ಕಾರ್ಯಕರ್ತರಾಗಲಿ ಹಿರಿಯ ನಾಯಕರಾಗಲಿ ಪರಿಚಯ ಇದೆ ಮತ್ತು ಸಂಪರ್ಕವಿದೆ. ಹೀಗಾಗಿ ಯತ್ನಾಳ್ ಬಿಜೆಪಿಯಲ್ಲಿದ್ದಾಗ ಆಗಾಗಲೇ ಬಾಗಲಕೋಟೆಗೆ ಬರ್ತಿದ್ರು, ಬಾಗಲಕೋಟೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು. ಅಂದಿನಿಂದಲೂ ಕೂಡ ಬಾಗಲಕೋಟೆ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಯತ್ನಾಳ್ ಹೊಂದಿರುವುದರಿಂದ ಈ ಚುನಾವಣೆಯಲ್ಲೂ ಯತ್ನಾಳ್ ಬಂದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಪಕ್ಷದ ವಲಯದಲ್ಲಿದೆ. ಹಿಂದುತ್ವ ಬಿಜೆಪಿಯ ಅಜೆಂಡಾದಲ್ಲಿ ಒಂದಾಗಿರೋದ್ರಿಂದ ಹಿಂದುತ್ವವನ್ನು ಪ್ರತಿಪಾದಿಸಬೇಕಾದಂತ ಒಂದು ಅನಿವಾರ್ಯತೆ ಬಿಜೆಪಿಯಲ್ಲಿದೆ. ಅದು ಅಭಿವೃದ್ಧಿ ವಿಚಾರವನ್ನ ಏನೋ ಬಿಜೆಪಿ ನಾಯಕರು ಹೋದಲ್ಲೆಲ್ಲ ಪ್ರತಿಪಾದಿಸ್ತಾ ಇದ್ದಾರೆ. ಆದ್ರೆ ಹಿಂದುತ್ವ ಅನ್ನೋದು ಕೂಡ ಬಿಜೆಪಿಗೆ ಅಸ್ತ್ರವಾಗಿರೋದ್ರಿಂದ ಅದನ್ನು ಯಾವ ರೀತಿ ಸಮರ್ಥವಾಗಿ ನಾಯಕರು ಬಳಸ್ತಾರ ಅನ್ನುವಂಥ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈವರೆಗಿನ ಬಂದಂತ ನಾಯಕರು ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಆದ್ರೆ ಯುವ ಕಾರ್ಯಕರ್ತರು ಹಿಂದುತ್ವದ ಬಗ್ಗೆ ಮತ್ತು ಏನು ರಾಷ್ಟ್ರೀಯತೆಯ ವಿಚಾರಗಳನ್ನ ಪ್ರಸ್ತಾಪಿಸಿದರೆ ಹೆಚ್ಚಾಗಿ ಬಿಜೆಪಿ ಕಡೆ ಆಕರ್ಷಿತರಾಗ್ತಾರೆ ಅನ್ನುವಂಥ ಒಂದು ವಿಷಯ ಬಿಜೆಪಿ ನಾಯಕರಿಗೂ ಗೊತ್ತಿರೋದ್ರಿಂದ ಯತ್ನಾಳ್ ಒಂದು ಬಾರಿ ಬಾಗಲಕೋಟೆಗೆ ಬಂದು ಹೋದ್ರೆ ಅದು ಖಂಡಿತವಾಗಿ ಬಿಜೆಪಿಗೆ ಪ್ಲಸ್ ಆಗಲಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದ್ರಿಂದ ಬಿಜೆಪಿ ವಿರೋಧ ಪಕ್ಷವಾಗಿರೋದ್ರಿಂದ ಇಡೀ ಸರ್ಕಾರವೇ ಬಾಗಲಕೋಟೆಗೆ ಬಂದು ಪ್ರಚಾರ ಮಾಡ್ತಿರೋದ್ರಿಂದ ಬಿಜೆಪಿಗೆ ಯಾವೆಲ್ಲ ಪ್ಲಸ್ ಆಗುವಂತ ಯಾವೆಲ್ಲ ಅಂಶಗಳಿದೆ ಅದೆಲ್ಲವನ್ನು ಬಳಸಿಕೊಳ್ಳಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದಂತಿದೆ. ಹೀಗಾಗಿ ಬಾಗಲಕೋಟೆಗೆ ಯತ್ನಾಳ್ ಬಂದು ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಹೋದ್ರೆ ಅದಕ್ಕೆ ಯಾರೂ ಕೂಡ ಆಕ್ಷೇಪ ಎತ್ತೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗ್ತಿರೋದ್ರಿಂದ ಬಾಗಲಕೋಟೆಗೆ ಯತ್ನಾಳ್ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ.
ಆದ್ರೆ ಅವ್ರು ಬಂದ್ರೆ ಅವರನ್ನ ಪಕ್ಷದ ವೇದಿಕೆ ಮೂಲಕವೇ ಅವ್ರು ಪ್ರತಿನಿಧಿಸ್ತಾರ, ಅಥವಾ ಅವರಿಗೆ ಬೇರೆ ಹಿಂದುತ್ವದ ಕಾರ್ಯಕರ್ತರ ಮೂಲಕ ಅವರನ್ನ ಬಾಗಲಕೋಟೆ ಕರೆ ತರಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಆ ಒಂದು ತಾಂತ್ರಿಕ ತೊಂದರೆ, ಶ್ರೀರಾಮುಲು ಹೇಳಿದಂತೆ ತಾಂತ್ರಿಕ ತೊಂದರೆ ಅಂದ್ರೆ ಇದೆ. ಅವರನ್ನ ಪಕ್ಷದ ವೇದಿಕೆಯಲ್ಲಿ ಅಂತೂ ಕರೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರು 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿತರಾಗಿರೋದ್ರಿಂದ ಅವರನ್ನ ಮತ್ತೊಂದು ವೇದಿಕೆಯ ಮೂಲಕವೇ ಸಾರ್ವಜನಿಕವಾಗಿ ಕರೆ ತರಬೇಕಾದಂತ ಒಂದು ಅನಿವಾರ್ಯತೆ ಬಿಜೆಪಿಗಿದೆ. ಸೊ ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಅವರನ್ನು ಯಾವ ರೀತಿ ಬಾಗಲಕೋಟೆಗೆ ಕರೆ ತರಬೇಕು, ಯಾವೆಲ್ಲ ಭಾಗದಲ್ಲಿ ಅವರನ್ನ ಪ್ರಚಾರ ಮಾಡಿಸಬೇಕು ಮತ್ತು ಯಾವೆಲ್ಲ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿಸಬೇಕು ಅನ್ನುವಂತ ಚಿಂತನೆ ನಡೆದಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಎಲ್ಲ ವಿಜೇಂದ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು BS ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡೋದ್ರಿಂದ ಬಾಗಲಕೋಟೆಗೆ ಆಗಮಿಸಿದ ವೇಳೆಯೂ ಕೂಡ ಆ ರೀತಿಯನ್ನ ಹೇಳಿಕೆಯನ್ನ ನೀಡಿದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗತ್ತಾ ಅಥವಾ ಡ್ಯಾಮೇಜ್ ಆಗತ್ತಾ ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಬಿಜೆಪಿ ನಾಯಕರನ್ನ ಕಾಡ್ತಿರೋದ್ರಿಂದ, ಮತ್ತು ಯತ್ನಾಳ್ ಯಾರ ಮಾತನ್ನು ಕೇಳೋದಿಲ್ಲ ಅನ್ನುವಂಥದ್ದು ಕೂಡ ಗುಟ್ಟಾಗಿ ಇಲ್ಲದೆ ಇರೋದ್ರಿಂದ ಅವರನ್ನ ಕರೆ ತಂದಾಗ ಅದು ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಮತ್ತೊಂದೆಡೆ ಯುವ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬಿಜೆಪಿ ನಾಯಕರು ಹೋದ ಕಡೆಗಳಲ್ಲೆಲ್ಲ ಯತ್ನಾಳ್ ಯಾವಾಗ ಬರ್ತಾರೆ ಬಾಗಲಕೋಟೆಗೆ ಅನ್ನುವಂತ ಪ್ರಶ್ನೆಯನ್ನು ಇಡ್ತಿರೋದ್ರಿಂದ ಯತ್ನಾಳ್ ಅವರನ್ನ ಕರೆಸಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿ ನಾಯಕರಿಗೆ ಎದುರಾದಂತಿದೆ. ಹೀಗಾಗಿ ಅವರನ್ನ ಯಾವಾಗ ಕರ್ಕೊಂಡ್ ಬರ್ತಾರೆ, ಅವರು ಯಾವ ವೇದಿಕೆ ಮೂಲಕ ಸಾರ್ವಜನಿಕರ ಎದುರು ಬರುತ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ.